ಸರ್ ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಜೀವರಾಜ್ ಅಂತ. ನಾನು ಶಕ್ತಿ ಟಿಂಬರ್ ಓನರು. ಸರ್ ಹೇಗೆ ನಡೀತಾ ಇದೆ ಸರ್ ಲಾಸ್ಟ್ ಒಂದು 15 ಡೇಸಿಂದ ವ್ಯಾಪಾರನೇ ಇಲ್ಲ. ಯಾಕೆ ಸರ್? ಕಾಯ್ಕೊಂಡಿದ್ದೀವಿ, ಗಿರಾಕಿ ಯಾರು ಬಂದರೆ ಪದಾರ್ಥ ಕೊಡವ. ಯಾಕೆ ಸರ್, ಏನು ಕಾರಣ? ಏನು ಬೆಲೆ ಎಲ್ಲ ಏರ್ತಾನೆ ಇದೆ, ನಮ್ಮ ಬೆಲೆ ಏರ್ತಾ ಇಲ್ಲ, ವ್ಯಾಪಾರ ಇಲ್ಲ, ಕಾಯ್ಕೊಂಡಿದ್ದೀವಿ. ಒಂದು ಲಾಸ್ಟ್ ಒಂದು 2 ವಾರದಿಂದ ಪೆಟ್ರೋಲ್ ಬೆಲೆನೂ ಏರಿಕೆ ಆಗಿದೆ. ಆಗಿದೆ. ಅದ್ರದ್ದು ಏನೋ ಬಿಸಿ ತಡ್ತಾ ಇದೆಯಾ ಸರ್? ಬಿಸಿ ಅಂದರೆ ಈಗ ಗೂಡ್ಸ್ ಏನಾದ್ರು ತರಿಸ್ತಾರೆ, ಅದಕ್ಕೆ ಬಾಡಿಗೆ ಜಾಸ್ತಿ ಕೊಡಬೇಕು. ಬರೋದು ಗ್ರಾಹಕರು ಏನು ಹೇಳ್ತಾರೆ ಸರ್? ಗ್ರಾಹಕರು ಅದೇ ಹೇಳ್ತಾರೆ, ನೀವೆಲ್ಲ ನಮ್ಮ ಮೇಲೆ ಆಗ್ತಾ ಇದ್ದೀರಾ ಅಂತ. ಎಲ್ಲರಿಗೂ ಅದೇ ಪ್ರಾಬ್ಲಮ್. ಈ ಸಿಚುವೇಶನ್ ನೋಡಿದ್ರೆ ತಮ್ಗೆ ಏನು ಅನ್ಸುತ್ತೆ ಸರ್? ಏನಂತ ಗೊತ್ತಾಗ್ತಾನೆ ಇಲ್ಲ. ಎಲ್ಲರೂ ಹೇಳ್ತಾರೆ ವಾರು ಅಂತ. ಅಲ್ಲಿ ಆಗ್ತಾ ಇದೆಯಾ ರೈಸು, ಇಲ್ಲ ನಮ್ಮ ಇಂಡಿಯಾದವರು ಮಾಡ್ತಾವ್ರೆ ಏನೋ ಗೊತ್ತಾಗ್ತದೆ. ಸರ್ಕಾರಗಳು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ವಾ ಸರ್? ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಗಮನಿಸ್ತಾ ಇಲ್ಲ? ಗಮನಿಸ್ತಾವ್ರೆ, ಬಟ್ ಅವ್ರ ಲೆವೆಲ್ ಇದಕ್ಕೆ ಇಂಡಿಯಾ ಲೆವೆಲ್ ಹೋಗ್ಬೇಕಲ್ಲ, ಅವರು ಸ್ಟೇಟ್ ಲೆವೆಲ್ ಹೋಗಲ್ವಲ್ಲ. ಬಡವರ ಗತಿ ಹೇಗೆ ಸರ್? ಬಡವ್ರ ಕತೆ ನಮ್ಮ ಥರಾನೇ, ನಾವೇನು ಮಡಿಕೊಂಡಿಲ್ಲ. ಈಗ ಎಷ್ಟು ವ್ಯಾಪಾರ ಆಗ್ತಾ ಇದ್ದು, ಈಗ ಕಡಿಮೆ ವ್ಯಾಪಾರಕ್ಕೆ ಇಳಿದಿದೆಯಾ? ಅಲ್ಲ, ವ್ಯಾಪಾರ ಆಗಿದ್ರೆ ಎಲ್ಲರಿಗೂ ಜೀವನ ಆಗತ್ತೆ. ಆ ಕೂಲಿ ಅವ್ರಿಗೆ ಕೂಲಿ ಸಿಕ್ಕತ್ತೆ, ಇವರು ವ್ಯಾಪಾರ ಮಾಡೋರಿಗೆ ವ್ಯಾಪಾರಕ್ಕೆ ಸಿಕ್ಕತ್ತೆ. ಆ ಥರ ಇದ್ದರೆ ಬೆಲೆ ಏರಿಕೆ ಆಗಿರೋದ್ರಿಂದ ಮನೆ ಕಟ್ಟೋರ ಸಂಖ್ಯೆ ಕಡಿಮೆ ಆಗಿದೆ ಸರ್? ಎಲ್ಲ ಕಡಿಮೆ ಆಗಿದೆ. ಎಷ್ಟು ದಿನದಿಂದ ಆಗಿರ್ಬೋದು? ಸುಮಾರು 1 ವರ್ಷದಿಂದ ಹಿಂಗೆ ಬಿಸ್ನೆಸ್ಸು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ. ಪೆಟ್ರೋಲ್ ಈಗ ಆಯಿತು, ಅದಕ್ಕಿಂತ ಮುಂಚೆ ಸ್ವಲ್ಪ ಡೌನ್ ಆಗ್ತಾ ಬರ್ತಾ ಇದೆ. ಬಟ್ ಇವಾಗ ಇನ್ನೂ ಕುಸಿದಿದೆ. ಹೇಳೋಕ್ಕೆ ಸಾಧ್ಯ. ನೀವು ಹೇಳ್ತೀರಾ ಸರ್ ಸರ್ಕಾರಗಳಿಗೆ ಏನಾದರೂ? ಸರ್ಕಾರಕ್ಕೆ ನಾವು ಏನು ಹೇಳೋಕ್ಕಾಗ್ತದೆ. ಸರ್ಕಾರದಿಂದ ನಾವು, ನಮ್ಮಿಂದ ಸರ್ಕಾರ. ಅದಕ್ಕೆ ಏನಾದ್ರು ಸಲಹೆ ಕೊಡ್ಬೋದಾ ಸರ್ಕಾರಕ್ಕೆ? ಏನು